ಓ ಅಪ್ಪಯ್ಯ ಅಣ್ಣಯ್ಯ ಅಪ್ಪಯ್ಯ ಅಣ್ಣಯ್ಯ ಓಯ್ ಸಾಗರದಾರ ಒಳಗಿದ್ದಾರೆ ಹೋಗಿ ಹೋಗಿ. ನಮಸ್ಕಾರ ಸರ್. ಓ ಗೌಡ್ರೆ ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಬಹಳ ದಿನ ಆಯ್ತು ನಿಮ್ ನೋಡಿ. ಕೂತ್ಕೊಳ್ಳಿ. ಬಹಳ ದಿನ ಆಗೋಯ್ತು ನಿಮ್. ಏನ್ ಸಮಾಚಾರ? ಹಿಂಗೇನಿಲ್ಲ. ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ ಅಂದಾಗೆ. ಹೇಗಿದೆ ಮನೆ ಕಡೆ ಎಲ್ಲ? ಎಲ್ರು ಚೆನ್ನಾಗಿದ್ದಾರೆ? ತುಂಬಾ ದಿನ ಆಯ್ತು ಗೌಡ್ರೆ. ಮತ್ತೆ ತಮ್ಮ ಯೋಗಕ್ಷೇಮ ಹೇಗಿದೆ? ಆರೋಗ್ಯ ಹೇಗಿದೆ? ಆರಾಮಾಗಿದೆ, ಆರೋಗ್ಯವಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಆರೋಗ್ಯವಾಗಿದ್ದೀರಿ ಅಂತ ಕಾಣುತ್ತೆ. ಏನೋ ತಮ್ಮ ಆಶೀರ್ವಾದದಿಂದ ಆರಾಮಿದೆ. ನಮ್ಮ ಆಶೀರ್ವಾದ ಅಂತ ಯಾಕಂತೀರಿ? ಎಲ್ಲ ದೇವ್ರ ಆಶೀರ್ವಾದ ಮೇಲಿದೆ ನೋಡಿ. ಅವನ ಆಶೀರ್ವಾದ. ಅವ್ರು ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ. ಅವನ ಆಶೀರ್ವಾದ. ಹೌದೌದು. ಅದೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ ಸ್ವಾಮಿ. ಯಾವತ್ತು ಕೈ ಅಂತ ಇರ್ತಾನೆ. ಇದೇನು ಅಂತಂದ್ರೆ ಯಾವತ್ತು ನಿಮ್ಮ ವಿಜಯದ ಸಂಕೇತ ಸ್ವಾಮಿ. ಇದನ್ನ ಯಾವತ್ತು ಇಳಿಸಬಾರ್ದು. ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ. ಹೌದೌದು. ನಮ್ ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ. ಅಂತೂ ಹಿಂಗೋ ಸೈಟ್ ನಿಮ್ ಹೆಸರು ಮಾಡಿಸ್ಕೊಂಡ್ಬಿಟ್ರಿ. ಸೈಟ್ ನಿಮ್ ಹೆಸರು ಆಗೋಯ್ತು. ನೋಡಿದೆ ನಾನು ನಿಮ್ಮ ಫೈಲ್ ಎಲ್ಲ ನೋಡಿದೆ. ಮತ್ತೆ ಗೌಡ್ರೆ ಹಾಗಾದ್ರೆ ಮಗನ್ ಮದುವೆ ಮಾಡಿದ್ರಿ? ಮಾಡ್ದೆ ಸರ್. ಹೆಂಗೋ ಹಂಗೋ ಹಿಂಗೋ ಮಾಡ್ದೆ. ಯಾಕಂತೀರಿ? ಬಹಳ ಬೇಜಾರಲ್ಲಿ ಅಂತೀರಲ್ಲ. ಯಾಕೆ ಹೇಳಿ, ಏನ್ ಹೇಳಿ ಸರ್. ನಾನು ಒಂದಲ್ದೆ ಸಿಟ್ ಮಾಡೋದಕ್ಕೆ ಊರ್ ಹೋಗೋನತ್ತೆ ಕಾಡ್ ಬಾ ಅನ್ನತ್ತೆ. ನೀವು ಯಾಕೆ ಹೇಳ್ತೀರಾ ಸರ್? ನಮ್ಮ ಮನೆ ಬರ ಅಯ್ಯೋ ನೀವು ಊರ್ ಗೌಡ್ರು. ನೀವು ಈಗಂದ್ರೆ ಹೆಂಗೆ ಹೇಳಿ? ಗೌಡ್ರ ಆದ್ರೂ ಏನಂತೆ ನಮ್ಗೆ ಮಾಡ್ಬೇಕಲ್ಲ. ಅಲ್ಲ ನಮ್ಗೆ ಎಷ್ಟು ಸರ್ ನೀವು ಕೈ ಬಿಸಿ ಮಾಡಿಲ್ಲ? ಬಿಸಿ ಮಾಡ್ತೀವಿ. ಆದದ್ದು ತಳಗಾದದ್ದು ಪ್ರಶ್ನೆ ಅಲ್ಲ, ಬದುಕಾಗಿದೆ. ಅದಕ್ಕಾಗಿ ಚಂದ ಕಾಣೋ ಸಲುವಾಗಿ ಕಲರ್ದ ಬಟ್ಟೆಗಳನ್ನ ತಗೊಳಕ್ ಶುರು ಮಾಡಿದ. ಇದು ಗೊತ್ತಿರ್ಲಿಲ್ಲ ನೋಡಿ. ಇದು ಬಿಸಿ ಮಾಡ್ತೀವಿ ಏನ್ ಇಲ್ಲ. ಕೆಲಸ ಆದ್ರೂ ಸಾಕು ಸರ್. ಕೆಲಸ ಮಾಡ್ಕೊಡಿ ಫಸ್ಟ್. ಮಾಡ್ಕೊಂಡ ಸರ್. ಕೆಲವೊಂದ್ಸರಿ ಮೈನು ಬಿಸಿ ಮಾಡ್ಬಿಡ್ತೀರಾ. ಇನ್ನು ಮದುವೆ ಆಗಿಲ್ವೇನೆ ನೀನು? ಏನಪ್ಪ ನೀವು ನಮ್ಗೆ ಎಷ್ಟು ಸರಿ ಕೈ ಬಿಸಿ ಮಾಡಿಲ್ಲ. ಮೇಲವ್ರಿಗೆ ಎಷ್ಟು ಸರಿ ಬಿಸಿ ಮಾಡಿಲ್ಲ. ಎಲ್ರು ಬಿಸಿ ಮಾಡ್ಬೇಕು ಸರ್. ಎಲ್ಲಾರು ನೋಡ್ಕೊಬೇಕು ನೀವು. ಹೊಟ್ಟೆ ಜೀವಲ್ಲ ನಿಜ ಗೌಡ್ರೆ. ಈಗ ನೋಡಿ ಏನಂದ್ರೆ, ಈಗ ಗೌಡ್ರೆ ನಿಮಗೆ ಅರ್ಥವಾಗಲ್ಲ ಇಲ್ಲಿ ವ್ಯವಹಾರ. ಇದು ಇದೊಂಥರ ರಾಜಕೀಯ ಇದ್ದಂಗೆ. ಏನ್ ಹೇಳಿ? ರಾಜಕೀಯ ಇದ್ದಂಗೆ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಇಲ್ಲಿ ಮೇಲವ್ರು ಬಿಸಿ ಮಾಡಿದ್ರೆ ಅವ್ರ ಮೇಲವ್ರು ಬಿಸಿ ಆಗ್ತಾರೆ. ಅದಾಯ್ತು ನಿಮಗೆ? ಒಬ್ಬರು ಅಡ್ಜಸ್ಟ್ಮೆಂಟ್ ಇದು. ಏನ್ ಹೇಳಿ? ಅಡ್ಜಸ್ಟ್ಮೆಂಟು. ನೀವು ನನಗ್ ಕೊಟ್ರೆ ಅವ್ರ ಮೇಲವ್ರು ನಾನು ಕೊಡ್ಬೇಕಲ್ವಾ?
ಅವ್ರ ಮೇಲೆ ಅವ್ರು ಕೊಡ್ಬೇಕಲ್ವ, ಅವ್ರ ಮೇಲೆ ಒಬ್ಬ ಇರ್ತಾರೆ ಅವ್ರು ಕೊಡ್ಬೇಕಲ್ವ. ಇದೆಲ್ಲ ಒಂಥರ ಅಡ್ಜಸ್ಟ್ಮೆಂಟ್. ಅದೆಲ್ಲ ಕೊಟ್ರೇನೆ ನಿಮ್ ಕೆಲಸ ಆಗೋದು ಅಲ್ವೇ? ಹಾಗಾಗಿ ನೀವು ಎಲ್ಲರೂ ನೋಡ್ಕೊಬೇಕು. ಕನ್ನಡಿಗನಾಗಿ ಕರ್ನಾಟಕಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದನ್ನು ಎತ್ತಿದ್ದೇನೆ. ಅವರು ಪಾಪ ಭಾರತೀಯರಿರ್ಬೋದು, ಮೊದಲು ಕರ್ನಾಟಕ, ನನ್ನ ತಾಯಿ ಮುಖ್ಯ ನನಗೆ. ನನ್ನ ತಾಯಿಯನ್ನು ಕಾಪಾಡಬೇಕಾದಂಥದ್ದು ನನ್ನ ಕರ್ತವ್ಯ. ನಾನು ಏನು ಹೇಳ್ತೀನಿ ಅಂದ್ರೆ, ನಮ್ಮ ಆಫೀಸಿಗೆ ಬಂದ್ರೆ ಕಷ್ಟ, ಕ್ಯಾಮ್ರಾ, ಜನಗಳ ಕಣ್ಣು, ಅವ್ರ ಕಣ್ಣು. ಅದಕ್ಕೆ ನಾನು ಏನು ಮಾಡ್ತೀನಿ ಹೇಳಿ, ಮನೆಗೆ ಕರೆಸ್ಕೊಂಡ್ಬಿಡ್ತೀನಿ. ಮನೆಗೆ ಕರೆಸ್ಕೊಂಡ್ಬಿಟ್ಟು ಎಲ್ಲ ಇಲ್ಲೇ ಇಸ್ಕೊಳ್ಳೋದು, ವ್ಯವಹಾರ ಇಲ್ಲೇ ನಡೆಸೋದು. ನಾನು ಬಹಳ ಕಷ್ಟ ಆಫೀಸಲ್ಲಿ. ನಮ್ಮೂರಿಗೆ ನಂಬಕ್ಕಾಗಲ್ಲ ಕೆಲವೊಂದು ಸಾರಿ, ಬಹಳ ಮೋಸ. ಏನು ಹೇಳಿ, ಬಹಳ ಮೋಸ ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಮ ಹುಡುಗ ಒಬ್ಬ ಅವನೇ ಭೂತಣ್ಣ ಹೇಳಿ ಸರ್. ಬಂದ ನೋಡಿ, ಇವನು ಬರೀ ಭೂತಣ್ಣ ಅಂತ. ಒಳಗಡೆ ಎಂತ ಸುಖವಾಗಿದ್ದೆ. ಇವನೇ ಬರೀ ಭೂತಣ್ಣ ಅಂತ. ಇವ್ರ ಅಣ್ಣ ಕಿರಿ ಭೂತಣ್ಣ ಅಂತ. ಹೋಗಲ್ಲ, ಇವ್ರಿಗೂ ಕೂಡ ಅವ್ರ ಮನೆಯವರೇ ಬಟ್ಟೆ ತಂದು ಕೊಡ್ತಾರೆ. ಅದಕ್ಕೆ ಆ ಟೈಮಲ್ಲಿ ಇವ್ರಣ್ಣ ಪಾನಿಪುರಿ ಮಾರ್ತಾ ಇದ್ದ ವಿಧಾನಸೌಧ ಮುಂದೆ. ಕರೋನಾ ಬಂತಲ್ಲ, ಎಲ್ಲ ಮುಚ್ಚಿಬಿಟ್ರು, ಎಲ್ಲ ಬಂದಾಗೋಯ್ತು, ಕೆಲಸ ಇಲ್ಲ ಅಂತಿದ್ದ. ಹೆಂಗು ವಿಧಾನಸೌಧ ಬಾಗಿಲು ಓಪನ್ ಇತ್ತು, ಒಳಗಡೆ ತಳ್ಬಿಟ್ಟೆ ಇರಪ್ಪ ಅಂತ. ಈಗ ಒಳಗಡೆ ಎಲ್ಲ ಕ್ಯಾಂಟೀನ್ ಪಾನಿಪುರಿ ಮಾಡ್ಕೊಂಡಿದ್ದಾನೆ. ಈ ಚಾಟ್ಸ್ ಎಲ್ಲ ಮಾರ್ತಾರೆ ನೋಡಿ, ಅಲ್ಲಿದ್ದಾನೆ. ಮತ್ತೆ ನೀವು? ನಾನು ಹಿರಿ ಭೂತಣ್ಣ ಅಂತ. ನಾನು ಭಾರತೀಯ ಅನ್ನೋದಕ್ಕಿಂತ ಮುಂಚೆ ಕನ್ನಡಿಗ ನಾನು. ನಮ್ದು ಒಂಥರ ಭೂತಾಯ ಪರಂಪರೆ. ನೋಡೋದು ಗೊತ್ತಾಯ್ತು, ನೋಡೋದು ನಮ್ಮ ಹುಡ್ಗನೇ, ನಮ್ಮ ಹುಡ್ಗನೇ, ಇವ್ರ ಹುಡ್ಗಾನೆ, ಇವ್ರ ಹುಡ್ಗಾನೆ. ನೋಡೋದು ಗೊತ್ತಾಯ್ತು, ನೋಡೋದು ಗೊತ್ತಾಗುತ್ತೆ. ತರಲೆ ಕೇಳಿದ್ರೇಣ? ನಡಿ ಅವ್ರಿಗೆ, ನಡಿ. ಬಂದು ಬಿಟ್ಟ. ಒಡಿರಿ ಕಪಾಲ್ಕ ಅವನಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡಿ ನಿನ್ನ. ತರಲೆ ಮುಂಡೆದು ಏನ್ ಮಾಡಕ್ಕಾಗಲ್ಲ, ಇನ್ನ ಹುಡುಗ ಬುದ್ಧಿ. ಏನ್ ಮಾಡ್ತೀರಾ? ಏನ್ ಮಾಡಕ್ಕ, ಬಹಳ ಕಷ್ಟ, ಬಹಳ ಕಷ್ಟ. ಸರಿ. ಅಂದಾಗೆ ಗೌಡ್ರೆ, ಈ ವ್ಯವಹಾರಗಳು ಬಹಳ ಗುಟ್ಟಾಗಿರ್ಬೇಕು. ನಮ್ಮ ವ್ಯವಹಾರ ಬಹಳ ಗುಟ್ಟಾಗಿರ್ಬೇಕು, ಯಾರು ಗೊತ್ತಾಗಬಾರ್ದು. ಏನಂತೀರಾ? ಹೌದು, ಗುಟ್ಟಾಗಿರ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬೆಳಿ ಪೇಪರ್ ತಂದಿದ್ದೀರಾ? ಕೆಲಸ ಆಯ್ತು ನಿಮ್ದು. ಬಹಳ ಹುಷಾರಾಗಿ ತಗೊಂಡ್ಬರ್ಬೇಕು. ಆಯ್ತು ಆಯ್ತು, ಯಾರು ಗೊತ್ತಾಗಬಾರ್ದು ನೀವು ಬಂದಿರೋದು ನಮ್ಮ ಆಫೀಸ್ ಅವ್ರಿಗೆ. ಆಯ್ತು, ಪಕ್ಕದವ್ರು ಗೊತ್ತಾಗಬಾರ್ದು. ಸರಿ ಸರಿ ಸರಿ, ಹುಷಾರಾಗಿರ್ಬೇಕು. ಯಾಕಂದ್ರೆ ಈಗ ಯಾರು ನಂಬಕ್ಕಾಗಲ್ಲ ಜನಗಳು. ಹೌದು, ಬಹಳ ಮೋಸ ನೋಡಿ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬೀಶ್ ಬಹಳ ಮೋಸ, ಬಹಳ ಮೋಸ, ಬಹಳ ಮೋಸ ಮಾಡ್ತಾರೆ. ಹಾಗಾಗಿ ಹುಷಾರಾಗಿ ನಮ್ಮ ನಿಮ್ಮ ಸ್ನೇಹ ಹಿಂಗಿರ್ಬೇಕು, ಹಂಗೆ ಇರ್ಬೇಕು, ಹಂಗೆ ಇರ್ಬೇಕು. ಹಾಗೆ ನಿಮ್ ಪಕ್ಕದ ಮನೆ ವೆಂಟ ಅದೇನೋ ಸಮಸ್ಯೆ ಅನ್ನಲ್ಲ ಜಮೀನ್ದು, ಅದೇ ಅದೇ ಅದೇ, ಬಟ್ ಅವನು ಕರ್ಕೊಂಬನ್ನಿ, ಒಟ್ಟಿಗೆ ಸೆಟಲ್ ಮಾಡ್ಬೇಡ. ಸೆಟ್ಲ್ ಮಾಡ್ಬೇಡ, ಹಂಗೆ ಮಾಡೋಣ. ನಿಮ್ದು ಸೇರಿಸಿ ಸೆಟಲ್ ಮಾಡ್ಬೇಡ. ಅವ್ನ ಕೆಲವೊಂದು ಬೆಳೆ ಪೇಪರ್ ಕೊಟ್ಬಿಡಿ, ಬಿಳಿ ಪೇಪರ್ ಕೊಟ್ಬಿಡಿ. ಆಯ್ತು ಆಯ್ತು ಆಗುತ್ತೆ. ಆಯ್ತು ನೋಡ್ರಿ, ಆಯ್ತು ಆಯ್ತು ಆಯ್ತು. ಬನ್ನಿ, ಯಾಕಂದ್ರೆ ಗೊತ್ತಾಗ್ಬಿಟ್ರೆ ಕಷ್ಟ. ಗೊತ್ತಾಗ್ಬಿಟ್ರೆ ಕಷ್ಟ. ಆಫೀಸಲ್ಲಿ ಇದೇ ಪ್ರಾಬ್ಲಮ್. ಹೌದ್ರಿ, ಇದೇ ಪ್ರಾಬ್ಲಮ್. ಹಾಗಾಗಿ ನಮ್ಮ ನಿಮ್ ವ್ಯವಹಾರ ಹಂಗಿರ್ಬೇಕು, ಹಂಗಿರ್ಬೇಕು. ಏನ್ ಹೆದರ್ಕಬೇಡಿ, ಡಾಕ್ಯುಮೆಂಟ್ ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ. ಒಂದ್ 8 ಸೈನ್ ಆಗ್ಬಿಟ್ರೆ ನಿಮ್ ಹೆಸರು ಸೈಟ್ ಆಗೋಯ್ತು ಆಗೋಯ್ತು ಅಂತ ಯಾರು ಮಾತಾಡಂಗಿಲ್ಲ. ನೀವೇ ಇರೋ ತನಕ. ಇದನ್ನ ನಾಯಿನೂ ತಿನ್ನಲ್ಲ. ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ ನನಗೆ ಸರಿ ಬಿಡಪ್ಪ, ಹಂಗಾರ ಬಿಡಿ, ಕೊಟ್ಬಿಡು. ಬೆಳೆ ಪೇಪರ್ ಕೊಟ್ಬಿಡಿ, ಕೊಟ್ಬಿಡಿ, ಕೊಟ್ಬಿಡೋಣ ಬಿಡಿ, ಎಲ್ಲ ಕೊಟ್ಬಿಟ್ರೆ ಯಾರು ಕೇಳಿಲ್ಲ. ಸರಿ ಸರಿ ಸರಿ, ಯಾರು ಕೇಳಲಿ, ನನ್ನ ಹೆಸರು ಹೇಳಿ, ಆಯ್ತು ಆಯ್ತು, ನಾನ್ ನೋಡ್ಕೊಂತೀನಿ. ಏನೇ ಬರ್ಲಿ ಹೆದರ್ಬೇಡಿ, ಬಿಡಿರಿ. ಸುತ್ತಮುತ್ತ ನನಗ್ ಗೊತ್ತು, ಪರಿಚಯ ನೋಡಿ, ಅರ್ಥವಾಯ್ತಾ? ಆಯ್ತು ಹೇಳ್ರಿ, ಆಯ್ತು ಹೇಳ್ರಿ, ಗೊತ್ತಾಯ್ತು ಗೊತ್ತಾಯ್ತು. 2 ಸೈನ್ ಆಯ್ತು ಸ್ವಾಮಿ. ಮೇಲಧಿಕಾರಿಗಳು, ಸಾಹೇಬ್ರು, ದೊಡ್ಡ ಸಾಹೇಬ್ರದ್ದು, ದೊಡ್ಡ ಸಾಹೇಬ್ರು. ಆಗೋಗುತ್ತೆ. ಆಯ್ತು ಆಯ್ತು ಆಯ್ತು. ನನ್ ಸೈನ್ ಇಲ್ಲ, ನೀವ್ ಕೆಳಗಡೆ ಕೊಡ್ತಿದ್ದಂಗೆ ಕೊಟ್ರೆ ಅಷ್ಟೇ.
ನಮಗೂ ಅದೆಲ್ಲ ಇಷ್ಟ ಇಲ್ಲ. ಏನ್ ಮಾಡೋದು? ಬೇರೆಯವ್ರು ಕೇಳ್ತಾರಲ್ಲ, ನಮ್ ದುಡ್ಡಿದ್ ಕೊಡಕ್ಕಾಗುತ್ತೆ ಅಲ್ವೇ? ನಿಮ್ಮ ಹತ್ರ ನಮ್ಮ ಹತ್ರ ನಾವು ಸ್ವಲ್ಪ ಸೇರ್ಸ್ ಕೊಡ್ಬೇಕು ಅಲ್ವೇ? ಏನ್ ಅನ್ಕೋಬೇಡಿ. ನೋಡಿ ನಾನ್ ನಿಮ್ಮ ಹತ್ರ ತಗೊಂಡ್ರೆ ಅವ್ರಿಗೆ ಕೊಡ್ಬೇಕಲ್ಲ. ಪೂರ್ತಿ ನಾನು ತಿನ್ನಂಗಿಲ್ಲ, ಅವ್ರು ತಿನ್ನಂಗಿಲ್ಲ. ನಾವು ಚೂರು ತಿನ್ಕೊಂಡು ಅವ್ರು ಸ್ವಲ್ಪ ಕೊಡ್ಬೇಕು ಅಲ್ವೇ? ಆಗೋಗುತ್ತೆ ಗೌಡ್ರೆ, ಹೇಳಿದ್ರೆ ಬೇಡಿ. ನಿಮ್ಗೆ ಕೆಲಸ ಆಯ್ತು ಅನ್ಕೊಳ್ಳಿ. ಯಾರು ಇಲ್ಲ ತಂದಿದ್ದೀರಿ ಬೆಳಿಗ್ಗೆ. ತೋಡ್ರಿ ಇಲ್ಲಿ ಇಲ್ಲಿ ಆಯ್ತು 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 ನಮ್ಮ ನಂಬರ್ ನಾವು. ಆಯ್ತು ಆಯ್ತು ಹೇಳ್ರಿ, ಕರೆಕ್ಟ್ ಆಯ್ತು ಹೇಳ್ರಿ, ಹೇಳ್ಸ್ಕೊಡ್ರಿ ನೀವು. ವ್ಯವಹಾರ ಅಲ್ವೇ? ನೋಡ್ಕೊಡ್ರಿ. ಕರೆಕ್ಟ್ ಆಗಿದೆ ಅನ್ಸುತ್ತೆ. ಎಲ್ಲ ಕರೆಕ್ಟ್ ಆಗಿದೆ, ನಿಮ್ ಕೆಲಸ ಆದಾಗೆ. ಸರಿ 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 ಆಯ್ತು. ಲಂಚ್ ಅಲ್ದ ಏನಿಲ್ಲ ರೀ, ಮಂಚ ಲಂಚ ಇಲ್ದಿನ ಮಂಚ ಎತ್ತಕ್ಕಾಗಲ್ಲ. ಏನ್ ಮಾಡೋದು, ಹಂಗೈತೆ ಈ ಕಾಲ. ಈ ಲಂಚ್ ಇದೆ, ನೀವು 2 ಮಂಚ ಮಾಡಿಸಿದ್ದೀರಿ. ಹಂಗೆ ಲಂಚ ಚೆನ್ನಾಗಿದೆ. ಮತ್ತೆ ಕಾಫಿ ಕುಡಿತೀರಾ? ಮತ್ತೆ ನೋಡನ್ರಿ ಆಮೇಲೆ ಕಾಫಿ ಬಿಡ್ರಿ. ಆಮೇಲೆ ಇಲ್ಲಿ ತನಕ ಬಂದಿದ್ದೀರಾ ಯಜಮಾನ್ರೆ, ನೋಡ್ರೆ ಕಾಫಿ ಕುಡಿಬೇಕು ನೀವು, ದೋಸೆ ತಿನ್ಬೇಕು. ಆಯ್ತು ಆಯ್ತು. ನಮ್ಮ ಮರಿ ಭೂತಣ್ಣ ಮರಿ ಭೂತಣ್ಣ ಏನ್ ಸರ್? ಹೋಗ್ಬಿಟ್ಟು ಗೌಡ್ರಿಗೆ ಒಂದು ಫಿಲ್ಟರ್ ಕಾಫಿ ಸ್ಪೆಷಲ್ ಆಗಿರ್ಬೇಕು. ಸರಿ ಸರ್. ಹಂಗೆ ಗೌಡ್ರ ಹೇಳ್ಬಿಟ್ಟು ನನ್ ಮಕ್ಳ ಇವತ್ ನೀವು ತೋಪು 2 ಬಾದು ಸಾಕ್ಸ್ಕೊಮ್ಮ ಬಿಸಿ ಬಿಸಿಯಾಗಿ. ನಾನು ಹೇಳಿದೆ ಅಂತ ನನಗೆ ಅಂತ ಹೇಳು. ಸರಿ ಸರ್. ನೋಡ್ರಿ ಏನಾದ್ರು ಬೇಕು ಆರ್ಡರ್ ಮಾಡ್ಲಾ? ಏನ್ ಬೇಡ ಸರ್, ರವೆ ದೋಸೆ ಇದೆ, ಬಿಸಿ ಬಿಸಿ ಆಗ್ತಾನೆ. ಬಿಸಿ ಕಾಫಿ ಇರ್ಲಿ, ಬಿಸಿ ಇರ್ಲಿ ಕಾಫಿ. ನಂಗೆ ಬಾದುಸ ಮರಿಬೇಡ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಹೋಗಪ್ಪ. ನಮ್ಮ ಹುಡುಗ ಹೇಳೋದೆಲ್ಲ ಕೇಳ್ತಾನೆ, ಬಹಳ ಬಹಳ ಬುದ್ಧಿ ಇದೆ, ಚುರುಕಿದ್ದಾನೆ. ಏನು ಹೇಳಲೇ ಇಲ್ಲಪ್ಪ ನೀವು. ನಿಮ್ಮ ವರ್ಷ ಹಬ್ಬ ಕರೀತಿದ್ವಲ್ಲ, ಏನ್ ಕರೆಯದೇ ಇಲ್ಲ ನಮ್ಮ ನೀವು ಅಲ್ವೇ? ಹಬ್ಬ ಕರೀತಿದ್ವಿ ವರ್ಷ, ಇತ್ತೀಚೆಗೆ ನೀವು ಕರೆಯದೇ ಇಲ್ಲಪ್ಪ, ನಮ್ಮ ಮರ್ಸ್ಬಿಟ್ಟಿದ್ದೀರಾ ಅಲ್ವಾ? ಬಹಳ ದೂರ ಅಲ್ಲ ಪಾಪ, ಹೋಗ್ ಬರೋದು. ಏನು ಮಾಡೋದು ನೋಡ್ರೆ, ನೀವು ಹೊಟ್ಟೆ ಇಟ್ಕೊಂಡ್ಮೇಲೆ ಬಹಳ ಕಷ್ಟ. ಯಾಕೋ ಇತ್ತೀಚೆಗೆ ಸ್ವಲ್ಪ ಹೊಟ್ಟೆ ದಪ್ಪ ಆಯ್ತು, ಖರ್ಚಿಗೆತ್ತದೆ. ಏನ್ ಮಾಡೋದು, ಶುಗರ್ BP ಬಂದ್ರೆ ಬಹಳ ಕಷ್ಟ ನೋಡಿ. ಏನ್ ಮಾಡ್ತೀವಿ, ಬಹಳ ಕಷ್ಟ. ಹೊಟ್ಟೆ ನಮ್ಗೆ ಬಹಳ ಹಿಂಸೆ. ಅಲ್ಲ ಸ್ವಾಮಿ, ನಿಮ್ಮನ್ನ ಬಿಟ್ಟು ನಾವ್ ಎಲ್ಲಿ ಬಿಡ್ತೀವಿ, ಯಾರು ಬಿಡ್ತೀವಿ, ಯಾರ ಹತ್ರ ಹೋಗಂಗಿಲ್ಲ. 20 ವರ್ಷದ ಮೇಲಾಗಿದ್ದಾನೆ, ಇವತ್ತು ಕೂಡ ಹುಡುಗನ್ ತರ ಓಡಾಡ್ತಾ ಇದ್ದಾನೆ. ಯೋಗಾಸನ ಕಾರಣ ಗೊತ್ತೇ ಇರೋ ಪ್ರೀತಿ ವಿಶ್ವಾಸ ಹಂಗೆ ದೇವ್ರು ಸ್ವಾಮಿ. ಪ್ರೀತಿ ವಿಶ್ವಾಸ ಹಂಗೆ ಇಟ್ಕೊಂಡಿದೆ. ನೀವು ನಾನು ನಂಬ್ಕೊಳ್ಳಿ, ನಿಮ್ಮನ್ನ ಆಯ್ತು ಸರಿಯಾದ ದಾರಿ ಕರ್ಕೊಂಡು ಹೋಗೋದು ನನ್ ಜವಾಬ್ದಾರಿ. ನಿಮ್ ಕೆಲಸ ಎಲ್ಲ ನಾನ್ ಮಾಡ್ಕೊಡ್ತೀನಿ. ನೋಡಿ ನಿಮ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ನಿಲ್ಲಿಸ್ತೀನಿ ಅಂತ. ನೀವು ನಮ್ ದೇವ್ರದಂಗ್ರಿ ಇಷ್ಟಂದ್ರಲ್ಲ, ನಾನ್ ನಿಮ್ಮನ್ನ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ನ. ಎಲ್ರು ಫ್ಲೈಟ್ ಕರ್ಕೊಂಡು ಹೋದ್ರೆ ನಾನು ಹಂಗೆ ಕರ್ಕೊಂಡು ಹೋಗ್ತೀನಿ ನಿಮ್ನ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಬಂದ್ಬಿಡ್ತಾನೆ, ಬರ್ತಾನೆ. ನಿಮ್ಮಪ್ಪನ ನಾನಾ ಇರ್ಬೋದೇನಪ್ಪ ಹೇಳ್ಕಂದ. ಚೆಕ್ ಮಾಡಿದ್ದೀನಿ ಅಲ್ವೇ? ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಅದು ಒಂದೇ ಊಟ. ಬರ್ಲಿ 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 ಬಂದೆ. ಯಾಕೆ ಕೈ ನಿಲ್ತದೆಯಲ್ಲ, ಯಾಕೆ? ಅದು ನಮ್ಗೆ ಬಾದುಸ ತಂದ್ಬಿಟ್ಟು, ಅದು ಊರ್ಲಿ ಪರಗೆ ಕಟ್ ಮಾಡ್ತಾ ಇದ್ದ, ಸ್ವಲ್ಪ ಕೈ ನಡುಗ ಜಾಸ್ತಿ ಬೆರಳು ಕಟ್ ಮಾಡ್ಕೊಳಕ್ ಹೋಗ್ಬಿಟ್ಟಿದ. ಆಮೇಲೆ ಈಗ ಬಾಡಪ್ಪ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿಲ್ಲಿ ಇಟ್ಕೊಂಡು. ಇನ್ನೊಂದು ಯೋಗ ಹೆಂಗೈತಿ ಇವತ್ತು? ಸ್ವಲ್ಪ ಇಂದಿನಿಂದ ಇವರಿಗೆ ಭಾಗ್ಯೋದಯವಾಗುತ್ತೆ. ಅಂತಿಂತ ಭಾಗ್ಯ ಅಲ್ಲ, ಸಕಲ ಕಲಾ ಸೌಭಾಗ್ಯ, ಜೊತೆಗೆ ರಾಜಮರ್ಯಾದೆ ಬೇರೆ. ಇಲ್ಲೇ ನಿಂತಿರ್ತಾರೆ, ಗೊತ್ತಾಗಲ್ಲ ಹೇಳೋ ತನಕ. ಉಗಿದ್ರೆ ಹೋಗೋದು, ಉಗಿಸ್ಕೊಂಡು ಕುಡ್ರಿ.
ಇರುತ್ತೆ ಕಾಫಿ ಕುಡಿ. ಅಂತೂ ಬಾದುಷಾ ಬಹಳ ರುಚಿಯಾಗಿತ್ತು. ಅಂತೂ ಚೆನ್ನಾಗಿತ್ತು. ಅಂತೂ ಬಿಸಿ ಬಿಸಿ ಬಾದುಷಾ ತಿಂದೆ ನಿಮ್ ದಯೆಯಿಂದ. ಕಾಫಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಏನು ಮುಂದಿನ ಬಂದ್ಬಿಡಿ, ಫೋನ್ ಮಾಡ್ಕೊಂಡ್ ಬನ್ನಿ. ಗೊತ್ತಾ ನಂಬರ್ ಇದೆ ನಂದು. ಫೋನ್ ಮಾಡ್ಕೊಂಡ್ ಬಂದ್ಬಿಡಿ. ನೋಡಿ ನಮ್ ಬಾಯನ ಸಿಹಿ ಮಾಡಿದ್ರಿ, ನಿಮ್ ಜೀವನ ಸಿಹಿ ಮಾಡ್ಬೇಕು. ನಿನ್ ಜನ್ಮಕ್ಕೆ ಹೋಗೋ ಅಂತ ಯೋಚನೆ ಮಾಡೋ ಮನ್ಸ ಮಾಡ್ರಿ, ಏನೋ ಒಂದ್ ಮಾಡ್ರಿ. ಸಂತೋಷ ಆಯ್ತು. ಈಗ ಇದ್ದು ಊಟ ಮಾಡ್ಕೊಂಡು ಹೋಗಾಯ್ತು. ಇಲ್ಲ ಸರ್, ಬರ್ತೀನಿ ಹೇಳ್ರಿ. ಬರ್ಲಿ ಇಲ್ಲಿ ಫೈಲ್ ಹತ್ರನೇ ಇರುತ್ತೆ, ಬನ್ನಿ. ಆಯ್ತು, ಫೈಲ್ ನಿಮ್ ಕೈಗೆ ಬರುತ್ತೆ, ನೀವ್ ಆರಾಮಾಗಿ. ಸರಿ, ಬರ್ಬೋದ ನಾವು? ಒಳ್ಳೇದು, ಹೋಗಿ ಬನ್ನಿ. ನಿಮ್ ಕವರ್ ಕೊಡ್ರಿ. ಬರ್ತೀವಿ. ಒಂದ್ ನಿಮಿಷ ಸರ್, ಕೆಳಗಡೆ ಬಿಸಿ ಬಿಸಿ ಪಕೋಡ ಇದೆ. ಬೇಡಪ್ಪ, ಮೈಸೂರು ಪಾಕ್ ಇದೆ ಸರ್. ಅಯ್ಯ ಸರಿ, ನಡಿಯಪ್ಪ, ಹೋಗಿ ನಡಿಯಪ್ಪ. ನಿನ್ಗೆ ಯಾಕೆ ಬೇಡ ಅನ್ಬೇಕು? ನಿನ್ ಏನ್ ಕಲ್ವನ ಯಾವ ನೋಡಿದ್ರೆ ಹೆಂಗೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಚಪ್ಪಲಿ ಹಾಕೊಳ್ಳಿ ಸರ್. ಸರಿ, ಹಾಕೋತೀವಿ, ನಡಿಯಪ್ಪ. ಸರ್ ಪಕೋಡ ಬಿಸಿ ಬಿಸಿ ಇದೆ, ಆರ್ಡರ್ ಮಾಡಿರ್ತೀನಿ, ಬನ್ನಿ ಸರ್. ಸರ್, ನಡಿಯಪ್ಪ. ನೋಡಿದ್ರೆ ಇವನ್ ಕರ್ಮ ಬಂತಲ್ಲ, ನಡಿಯಪ್ಪ. ಹಬ್ಬಾ, ಇಂಥವ್ರಿಬ್ರು ಸಿಕ್ಬಿಟ್ರೆ ಇನ್ನೊಂದೆರಡು ಬಿಲ್ಡಿಂಗ್ ಕಟ್ಬಿಟ್ಟು. ಪದ್ಮನ್ಗೆ ಒಡವೆ ಮಾಡಿಸ್ಬೇಕು. ಅದಕ್ಕೆ ಏನು ಮಾಡೋದು? ಹೆಂಗೂ ವೆಂಕಟೇನ್ ಕರ್ಕೊಂಡ್ ಬರ್ತಾನಲ್ಲ, ಆಗುತ್ತೆ. ಒಂಥರ 4 ಜನ ಸಿಕ್ಕಿದ್ರೆ ಏನೊಂದಷ್ಟು ಕಮಿಷನ್ ಮಾಡಿಕೊಂಡು ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬಿಡ್ಬೋದು. ಒಳ್ಳೆ ಐಡಿಯಾ. ನೋಡೋಣ, ಬರ್ತಾನೆ. ಕಷ್ಟ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೋ ನಾಚಿಕೆ ಆಗೋದಿಲ್ಲ.